ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನಿತಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಂದಿದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಮೈಸೂರು ಹುಡುಗಿ ಆಗಿರೋದ್ರಿಂದ ಫಸ್ಟ್ ಚಾಮುಂಡಿ ಬೆಟ್ಟದಿಂದನೇ ನನ್ನ ವ್ಲಾಗ್ನ ಶುರು ಮಾಡಬೇಕು ಅಂತ ಬೆಳಗ್ಗೆನೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಏನೋ ಗೊತ್ತಿಲ್ಲ, ಏನೇ ಒಂದು ಹೊಸ ಕೆಲಸನ ಶುರು ಮಾಡಬೇಕಂದ್ರೂ ಬೆಟ್ಟಕ್ಕೆ ಹೋಗಿ ತಾಯಿ ಹತ್ರ ಬೇಡ್ಕೊಂಡು ಆಮೇಲೆ ಕೆಲಸ ಶುರು ಮಾಡೋದ್ರಿಂದ ಏನೋ ಒಂಥರ ನೆಮ್ಮದಿ, ಸಮಾಧಾನ, ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಸೊ ನನ್ನ ಯೂಟ್ಯೂಬ್ ಜರ್ನಿ ತಾಯಿ ಸನ್ನಿಧಿಲಿ ಶುರುವಾಗಲಿ ಅನ್ನೋದು ನನ್ನ ಆಸೆ. ಚಾಮುಂಡಿ ಬೆಟ್ಟದಲ್ಲಿ ಮರೆಯಲಾಗದ ನೆನಪುಗಳಿವೆ. ಯಾಕಂದರೆ ನಾವು ಎಲ್ಲಿಗೆ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ವಾರಕ್ಕೆ ಒಂದು ಸರಿ ಆದರೂ ಕಾಲೇಜಿಗೆ ಬಂಕ್ ಮಾಡಿ ಫ್ರೆಂಡ್ಸ್ ಎಲ್ಲ ಚಾಮುಂಡಿ ಬೆಟ್ಟ ಹತ್ಕೊಂಡು ಮಧ್ಯದಲ್ಲಿ ಸಿಗೋ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಫೋಟೋಸ್ ವಿಡಿಯೋಸ್ ತೊಗೊಂಡು ಒಬ್ಬರ ಹೆಸ್ರನ್ನ ಒಬ್ಬರು ಕೂಗ್ತಾ ನೀನು ಬೇಗ ಹತ್ತುತ್ತೀಯ ನಾನು ಬೇಗ ಹತ್ತುತ್ತೀನ ಅನ್ನೋ ಕಾಂಪಿಟೇಷನ್ ಮೇಲೆ ಬೆಟ್ಟ ಹತ್ತಿ ತಾಯಿ ದರ್ಶನ ಪಡೆದು ಅಲ್ಲಿ ಸಿಗೋ ತಿಂಡಿಗಳನ್ನ ತಿನ್ಕೊಂಡು ಮ್ಯಾಚಿಂಗ್ ಹೇರ್ ಬ್ಯಾಂಡ್, ಬ್ರಾಸ್ಲೆಟ್, ಬ್ಯಾಂಗಲ್, ಹೇರ್ ಕ್ಲಿಪ್ಸ್ ತಗೊಂಡು ನಾನು ಬೇಗ ಬೆಟ್ಟ ಇಳಿತೀನ ನೀನು ಬೇಗ ಬೆಟ್ಟ ಇಳಿತೀಯ ಅಂತ ಹೇಳಿಕೊಂಡು ಬೆಟ್ಟ ಇಳಿತಾ ಇದ್ವಿ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಫಸ್ಟ್ ಮೀಟ್ ಮಾಡಿದ್ದು ಕೂಡ ಚಾಮುಂಡಿ ಬೆಟ್ಟದಲ್ಲೇ. ನಮ್ಮ ಪ್ರೀತಿ ಶುರುವಾಗಿದ್ದು ಈ ಜಾಗದಲ್ಲೇ. ಹೀಗೆ ಮರೆಯಲಾಗದ ನೆನಪುಗಳ ಜಾಗ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಜನ ಏನೋ ಅಷ್ಟೊಂದು ಇರಲಿಲ್ಲ ಅಂತ ಹೇಳಿ ತಾಯಿ ದರ್ಶನಕ್ಕೆ ಹೊರಟು. ನಾನು ಮತ್ತು ನನ್ನ ಹಸ್ಬೆಂಡ್ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ತಾಯಿನ ನೋಡೋಕ್ಕೆ ಬರ್ತಾ ಇರೋದು. ಹಾಗೆ ಇಲ್ಲಿ ತಾವರೆ ಹೂವು ಮಾರ್ತಾಯಿದ್ರು ಅಂತ ದೇವರಿಗೆ ನನ್ನ ಹಸ್ಬೆಂಡ್ ತಾವರೆ ಹೂವು ತೊಗೋತಾ ಇದ್ದಾರೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ದೇವ್ರನ್ನ ನೋಡಿಕೊಂಡು ಹಾಗೆ ಹೊರಗಡೆ ಬಂದು ಒಂದೆರಡು ಫೋಟೋಸ್ನ ತಗೊಂಡು ಅಂಗಡಿಗಳ ಸಾಲ ಹತ್ರ ಹೋದು. ಅಲ್ಲಿ ನಮ್ಮ ಅಕ್ಕನಿಗೆ ಒಂದು ಜರ್ಮನ್ ಸಿಲ್ವರ್ದು ಮಣೆ ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಾ ಇದ್ಲು. ಇಲ್ಲೊಂದು ಸರಿ ನೋಡೋಣ ಅಂತ ಬಂದೆ. ಇಲ್ಲಿ ಚೆನ್ನಾಗಿತ್ತು. ಅವಳಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಯಾವುದು ಬೇಕಾ ಬೇಡವಾ ಅಂತ. ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಂತ. ಅವಳು ಹೇಳಿದ್ಲು ಸ್ವಲ್ಪ ಚಿಕ್ಕದೇ ಇರಲಿ ಅಂತ. ಸೊ ಇಲ್ಲೊಂದು ಮಣೆನ ತೊಗೊಂಡು ನೆಕ್ಸ್ಟ್ ನಾನಿಲ್ಲಿ ಹಾಗೆ ಮುಂದೆ ಬರಬೇಕಾದ್ರೆ ಇಯರಿಂಗ್ಸ್ ಒಂದು ಶಾಪ್ ಕಾಣಿಸ್ತು. ನನಗೆ ಆ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ಬಟ್ ಆದರೆ ಇನ್ನೊಂದು ಸ್ವಲ್ಪ ದೊಡ್ಡದಿರಬೇಕಿತ್ತು, ಬಟರ್ಫ್ಲೈ ಇಯರಿಂಗ್ಸ್. ಆದರೂ ನಂಗೆ ಅದು ಇಷ್ಟ ಆಯಿತು ಅಂತ ಹೇಳಿ ಅದನ್ನೊಂದು ತೊಗೊಂಡೆ. ಅಲ್ಲಿ ನೀವು ನೋಡ್ಬೋದು ಎಲ್ಲ ನ್ಯೂ ಡಿಸೈನ್ಸೇ ಇತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬರಬೇಕಾದ್ರೆ ಇಲ್ಲಿ ವಿಗ್ರಹಗಳನ್ನ ಇಟ್ಟಿದ್ರು, ಹ್ಯಾಂಡ್ ಮೇಡ್ ಅಂತೆ. ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಆಂಜನೇಯ ಸ್ವಾಮಿ ವಿಗ್ರಹ ತೊಗೋಬೇಕು ಅಂತ ತುಂಬ ಕಡೆ ನೋಡ್ತಾ ಇದ್ರು. ಇಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಆಂಜನೇಯ ಸ್ವಾಮಿದು ಎರಡೇ ವಿಗ್ರಹ ಇತ್ತು. ಒಂದು ನಿಂತಿರೋದಿತ್ತು, ಒಂದು ಕೂತಿರೋದಿತ್ತು. ಬಟ್ ನಿಂತಿರೋದ್ರಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಇರಬೇಕಿತ್ತಂತೆ ನನ್ನ ಹಸ್ಬೆಂಡ್ಗೆ. ಬಟ್ ಅಲ್ಲಿ ತುಂಬ ಚಿಕ್ಕದಿತ್ತು. ಬಟ್ ಡೀಟೇಲಿಂಗ್ ತುಂಬ ಚೆನ್ನಾಗಿತ್ತು ಚಿಕ್ಕದಾಗಿದ್ರು. ಬಟ್ ಆದರೆ ನನ್ನ ಹಸ್ಬೆಂಡ್ಗೆ ನನಗೊಂದು ಸ್ವಲ್ಪ ದೊಡ್ಡದೇ ಬೇಕು ಅಂತ ಹೇಳ್ಬಿಟ್ಟು ಅವ್ರು ತಗೊಳ್ಳಿಲ್ಲ ಅದನ್ನ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಬಂದು ಇಲ್ಲಿ ಕಬ್ನಾಲ್ ಮಾರ್ತಾಯಿದ್ರು ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ತೊಗೊಂಡು ಕುಡಿತಾ ಇದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಕಬ್ನಾಲ್ನ ಕುಡ್ಕೊಂಡು ಹಾಗೆ ಹೊರಡೋ ದಾರಿಲಿ ಸೆರಾಮಿಕ್ ಜಾರ್ಗಳನ್ನ ನೋಡಿದೆ. ನಾನು ತುಂಬ ದಿನಗಳಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದೆ ಚೆನ್ನಾಗಿತ್ತು ಅಂತ ಹೇಳಿ 2 ಸೆರಾಮಿಕ್ ಜಾರ್ನ ತೊಗೊಂಡು ಬೆಟ್ಟದಿಂದ ಹೊರಟು ಬೆಟ್ಟದಿಂದ ಮನೆಗೆ ಹೋಗಬೇಕಾದ್ರೆ ಝೂಡಿಯೋದಲ್ಲಿ ಆಫರ್ ಇತ್ತು ಅಂತ ಹೇಳಿ ಗೊತ್ತಾಯಿತು. ಸೊ ಹಾಗಾಗಿ ಝೂಡಿಯೋಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೆಕ್ಸ್ಟ್ ಝೂಡಿಯೋಗೆ ಬಂದು ಕಲೆಕ್ಷನ್ಸ್ನ ನೋಡೋಣ ಅಂತ ಹೇಳಿ ನೋಡ್ತಿದ್ದು. ಬಟ್ ಅಲ್ಲಿ ನನಗೇನು ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ನನ್ನ ಸೈಜಸ್ ಯಾವುದೂ ಅಲ್ಲಿ ಇರಲೂ ಇಲ್ಲ. ಸೊ ಎಲ್ಲ ಖಾಲಿ ಆಗಿದೆ ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು. ನನ್ನ ಹಸ್ಬೆಂಡ್ಗೂ ಅಷ್ಟೊಂದು ಏನೂ ಇಷ್ಟ ಆಗಲಿಲ್ಲ ಅಂತೇಳಿ ಸೊ ಅಲ್ಲೇನೂ ತೊಗೊಳ್ಳೇ ಇಲ್ಲ. ನೆಕ್ಸ್ಟ್ ಝೂಡಿಯೋ ಹತ್ರನೇ ಇರೋ ರಿಲಯನ್ಸ್ಗೆ ಬಂದು ರಿಲಯನ್ಸಲ್ಲಿ ಸ್ವಲ್ಪ ದಿನಸಿ ಐಟಮ್ಗಳನ್ನ ತೊಗೋಬೇಕಿತ್ತು. ಹಾಗೆ ಅದನ್ನು ತೊಗೊಂಡ್ರು. ಟ್ರೆಂಡ್ಸಲ್ಲಿ ಏನೋ ಆಫರ್ಸ್ ಇತ್ತು ಅಂತ ನೋಡ್ತಾ ಇದ್ದೆ. ಅಪ್ ಟು 70% ಆಫರ್ ಇತ್ತು. ಸೊ ಹಾಗಾಗಿ ಕುರ್ತೀಸ್ನ ನೋಡೋಣ ಅಂತ ಬಂದೆ. ಕುರ್ತೀಸ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಪ್ರಿಂಟೆಡ್ ವರ್ಕಲ್ಲಿ ಬೇಕಿತ್ತು ನನಗೆ. ಸೊ ಹಾಗಾಗಿ ಚೆಕ್ ಮಾಡ್ತಿದ್ದೀನಿ. ನಂಗೆ ಪ್ರಿಂಟೆಡ್ ವರ್ಕ್ ಇರೋ ಕುರ್ತೀಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದರಲ್ಲೇ ಚೆಕ್ ಮಾಡ್ತಾ ಇದ್ದೀನಿ. ಲೇಡೀಸ್ ವೇರ್ ಅಷ್ಟೇ ಅಲ್ಲ, ಮೆನ್ಸ್ ವೇರ್, ಕಿಡ್ಸ್ ವೇರ್ ಎಲ್ಲದ್ರ ಮೇಲೂ ಆಫರ್ಸ್ ಇತ್ತು. ಸೊ
ಇಯರ್ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ದಾರೆ ನೋಡಿ. ನಿಮಗೂ ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ. ನಾನು 2 ಕುರ್ತೀಸ್ನ ತೊಗೊಂಡೆ ಅಷ್ಟೇ. ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ.